ಹಾಯ್ ಫ್ರೆಂಡ್ಸ್, ಪ್ಲಾಟ್ ಕತೆಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಟಾಕ್ಸಿಕ್ ಮೂವಿ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ. ನಾವು ಟಾಕ್ಸಿಕ್ ಮೂವಿ ಕ್ಯಾರೆಕ್ಟರ್ಗಳನ್ನ ನೋಡಾದ್ಮೇಲೆ ನಮಗೆ ಕಡೆದಾಗಿ ಕಾಡ್ತಿರುವಂಥ ಪ್ರಶ್ನೆ, ಇದರ ವಿಲನ್ ಯಾರು ಅಂತ. ಇತ್ತೀಚೆಗೆ ರಿಲೀಸ್ ಆದ ಪೋಸ್ಟರ್ ಪ್ರಕಾರ ನೋಡಬೇಕಾದ್ರೆ ನಾವು ನೋಡ್ಬೋದು, ಇಲ್ಲಿ 4 ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ. ಈ 4 ಪೋಸ್ಟರಲ್ಲೂ ಕೂಡ 4 ಕ್ಯಾರೆಕ್ಟರ್ಗಳನ್ನ ನೋಡ್ಬೋದು. ಮೊದಲನೇದಾಗಿ ಡ್ಯಾರಲ್ ಡಿ ಸಿಲ್ವಾ, ಇವರು ಒಬ್ಬರು ಬ್ರಿಟಿಷ್ ಆ್ಯಕ್ಟರು. ನೀವು ದಿ ಗೇಮ್ ಆಫ್ ಥ್ರೋನ್ ಮತ್ತು ದಿ ವಿಚರ್ ನೋಡಿದರೆ ಇವ್ರನ್ನ ಖಂಡಿತ ನೋಡಿರ್ತೀರ. ಇವರು ತುಂಬ ಫೇಮಸ್ ಆ್ಯಕ್ಟರ್ ಕೂಡ ಅಲ್ಲ, ಆದ್ರೂ ಕೂಡ ತುಂಬ ಫೇಮಸ್ ಇಲ್ಲ ಅಂದ್ರೂ ಕೂಡ ಆ್ಯಕ್ಟಿಂಗಲ್ಲಿ ತುಂಬ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಅಂತಲೇ ಹೇಳ್ಬೋದು. ಎರಡನೇದಾಗಿ ಅಕ್ಷಯ್ ಒಬೇರಾಯ್ ಅಂತ, ಇವರೆಲ್ಲರಿಗೂ ಗೊತ್ತಿರ್ತಾರೆ. ಆಲ್ಮೋಸ್ಟ್ ಎಲ್ಲ ಬಾಲಿವುಡ್ ಮೂವಿ ನೋಡೋರಿಗೆಲ್ಲ ಇವ್ರ ಪರಿಚಯ ಇದ್ದೇ ಇರ್ತದೆ. ಇವರು ಹಿಂದಿ ಮೂವಿಗಳಲ್ಲಿ ಆ್ಯಕ್ಟ್ ಮಾಡ್ತಾರೆ. ಇವರು 2010ರಲ್ಲಿ ದಿ ಇಸ್ ಲೈಫ್ ಮೈನ್ ಅನ್ನೋ ಅದರಲ್ಲಿ ಡೆಬ್ಯೂ ಮಾಡ್ತಾರೆ. ಇವರು ಇತ್ತೀಚೆಗೆ ಬಂದ ಪಿಂಕು ಮತ್ತು ಗಾರ್ಡನರ್ ಅಂತ ಚಿತ್ರಣಗಳಲ್ಲಿ ಮಾಡಿದ್ದಾರೆ. ಇವರು ಕೂಡ ಒಬ್ಬ ವಿಲನ್ ರೋಲ್ನ ಒನ್ ಆಫ್ ದಿ ಕ್ಯಾಂಡಿಡೇಟ್ ಅಂತ ಹೇಳ್ಬೋದು. ಮತ್ತು ನೆಕ್ಸ್ಟ್ ಆ್ಯಕ್ಟರ್ ಬಂದು ಬಾಲಾಜಿ ಮನೋಹರ್ ಅಂತ. ಇವರು ಕರ್ನಾಟಕದ ಹೆಮ್ಮೆ ಆ್ಯಕ್ಟರ್. ಇವರು ಎಲ್ಲರಿಗೂ ಗೊತ್ತಿರ್ತಾರೆ, ಯಾಕಂದರೆ ಇವರು ಅವನೇ ಶ್ರೀಮನ್ನಾರಾಯಣ ಮತ್ತು ಕಿರಿಕ್ ಪಾಟಿ ಅಂತ ಇವ್ರ ಆ್ಯಕ್ಟಿಂಗ್ನಂತೂ ನೋಡೇ ಇರ್ತೀರ. ಇವರು ನಮ್ಮ ವಿಲನ್ ರೋಲ್ನ 3ನೇ ಕ್ಯಾಂಡಿಡೇಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಲಾಸ್ಟ್ಗೆ ನೋಡೋದಾದರೆ ಸುದೇವ್ ನಾಯರ್ ಅಂತ. ಇವರು ಇತ್ತೀಚೆಗೆ ಟ್ರೆಂಡ್ ಆದ ಒಂದು ರೀಲ್ಸಲ್ಲಿ ಅದು ಸಿಕ್ಕಾಪಟ್ಟೆ ವೈರಲ್ ಆಗಿದ್ರು. ಇತ್ತೀಚೆಗೆ ರಿಲೀಸ್ ಆದ ಓಜಿ ಮೂವಿಯ ಸಿನಿಮಾಗಳಲ್ಲಿ ಇವನ್ನ ನೋಡಿರ್ತೀರ. ಇವರು ವಿಲನ್ ಕ್ಯಾರೆಕ್ಟ್ರಲ್ಲಿ ತುಂಬ ಮಿಂಚಿದ್ರು. ಇವರು ಕೂಡ ಆ್ಯಕ್ಟಿಂಗ್ ಚೆನ್ನಾಗೇ ಮಾಡ್ತಾರೆ. ಅವರು 2014ರಲ್ಲಿ ಮಿಸ್ಟರ್ ಇಂಡಿಯಾನ ಪ್ರಶಸ್ತಿ ಕೂಡ ತಗೊಂಡಿದ್ರು. ಇದೇ ಥರ ಹೆಚ್ಚಿನ ಕಂಟೆಂಟ್ ಕನ್ನಡದಲ್ಲಿ ಬೇಕಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲಾಟ್ ಕತೆ.